ಎಲ್ರಿಗೂ ನಮಸ್ಕಾರ. ರಕ್ಷಾ ಅಕಾಡೆಮಿಗೆ ಸ್ವಾಗತ. ಏನು PDO ಅಪ್ಲಿಕೇಶನ್ನು ಏನು 3 ಇಯರ್ಸ್ ಏಜ್ ರಿಲ್ಯಾಕ್ಸೇಷನ್ ಇತ್ತಲ್ಲ, ಅವ್ರಿಗೆ ಅಪ್ಲಿಕೇಶನ್ ಫಿಲಪ್ ಮಾಡೋದಕ್ಕೆ ಬಿಟ್ಟಿದ್ದಾರೆ, ಅಂದರೆ ಅರ್ಜಿ ಹಾಕೋದಕ್ಕೆ ಬಿಟ್ಟಿದ್ದಾರೆ ಅಪ್ಲಿಕೇಶನ್ನು. ಸೊ ದಿನಾಂಕ 18/9/2024 ಅಂದರೆ ಇದೇ ತಿಂಗಳು ಸೆಪ್ಟೆಂಬರ್ 18ರಿಂದ ಅಪ್ಲಿಕೇಶನ್ ಸ್ಟಾರ್ಟ್ ಆಗುತ್ತೆ. ಮತ್ತು 3ನೇ ತಾರೀಕು ನೆಕ್ಸ್ಟ್ ತಿಂಗಳು ಅಕ್ಟೋಬರ್ 3ನೇ ತಾರೀಕು ಏನಾಗುತ್ತೆ, ಅಪ್ಲಿಕೇಶನ್ನು ಎಂಡ್ ಆಗುತ್ತೆ. ಸೊ 18ರಿಂದ 3ನೇ ತಾರೀಕುವರೆಗೂ ಅಪ್ಲಿಕೇಶನ್ನು ಆನ್ಲೈನ್ ಅಪ್ಲಿಕೇಶನ್ ಅಪ್ಲೈ ಮಾಡೋದಕ್ಕೆ 3 ವರ್ಷ ಏನು ಸಡಿಲಿಕ್ಕೆ ಇತ್ತಲ್ಲ ಅವ್ರಿಗೆ ಅಪ್ಲಿಕೇಶನ್ನು ಅಪ್ಲೈ ಮಾಡ್ಬೋದು. ಸೊ ಮತ್ತು ಇದರಲ್ಲಿ ಏನು ಏಜ್ ರಿಲ್ಯಾಕ್ಸೇಷನ್ನು ಇಲ್ಲದೇ ಇರೋರು ಇದ್ರಲ್ಲ, ಸೊ ಅವರು ಲಾಸ್ಟ್ ಟೈಮು ಯಾರ್ಯಾರು ಅಪ್ಲೈ ಮಾಡಿಲ್ವೋ ಅವರು ಕೂಡ ಅಪ್ಲೈ ಮಾಡೋ ಅವಕಾಶನ ಕೊಟ್ಟಿದ್ದಾರೆ. ಈ ಹಿಂದೆ ತಾಂತ್ರಿಕ ಕಾರಣದಿಂದ ಅರ್ಜಿ ಸಲ್ಲಿಸಲು ಹಾಗೂ ಶುಲ್ಕ ಪಾವತಿ ಮಾಡಲು ಸಾಧ್ಯವಾಗದ ಅಭ್ಯರ್ಥಿಗಳು ಕೂಡ ಈ ಅಪ್ಲಿಕೇಶನ್ನ ಹಾಕ್ಕೊಬೋದು. ಮತ್ತು ವಯೋಮಿತಿ ಹೊರತುಪಡಿಸಿ ಉಳಿದಂತೆ ಆಯೋಗದ ಅಧಿಸೂಚನೆ, ಅಂದರೆ ಇದು ಬರೀ ಏಜ್ ರಿಲ್ಯಾಕ್ಸೇಷನ್ ಅವ್ರಿಗೆ 3 ಇಯರ್ಸ್ ಏಜ್ ರಿಲ್ಯಾಕ್ಸೇಷನ್ ಅವ್ರಿಗೆ ಮಾತ್ರ ಅಂತ ಅಲ್ಲ, ಬೇರೆಯವರು ಕೂಡ ಅಪ್ಲೈ ಮಾಡ್ಕೊಬೋದು. ಯಾರ್ಯಾರು ಅಪ್ಲೈ ಮಾಡಿಲ್ಲ PDOಗೆ ಎಲ್ಲರೂ ಅಪ್ಲೈ ಮಾಡ್ಕೊಬೋದು. ಮತ್ತು 3 ಇಯರ್ಸ್ ಏನಿದೆ ವಯೋಮಿತಿ ಸಡಿಲಿಕೆ ಇದೆಯಲ್ಲ, ಅದು ಎಲ್ಲ ಕ್ಯಾಟಗರಿಗೂ ಕೂಡ ಅಪ್ಲೈ ಆಗುತ್ತೆ. ಸಾಮಾನ್ಯ ಅಭ್ಯರ್ಥಿಗಳಿಗೆ ಮತ್ತು ಪ್ರವರ್ಗ 2A 2B 3A 3B ಮತ್ತು SC ST ಕ್ಯಾಟಗರಿ ಮತ್ತು ಪ್ರವರ್ಗ 1 ಅವ್ರಿಗೆ ಏನಾಗುತ್ತೆ, ಅಪ್ಲಿಕೇಶನ್ ಅಪ್ಲೈ ಆಗುತ್ತೆ. ಸೊ ಮತ್ತು ಇದಕ್ಕೆ ಜನರಲ್ ಕ್ಯಾಟಗರಿ ಅವ್ರಿಗೆ 38 ಇಯರ್ಸ್ವರೆಗೂ ಸಡಿಲಿಕೆ ಇದೆ. ಮತ್ತು ಪ್ರವರ್ಗ 2A 2B ಅವ್ರಿಗೆ 41 ಇಯರ್ಸ್ವರೆಗೂ ಇದೆ. SC ST ಕ್ಯಾಟಗರಿಗಳಿಗೆ 43 ಇಯರ್ಸ್ವರೆಗೂ ವಯೋಮಿತಿ ಸಡಿಲಿಕೆಯನ್ನು ಕೊಟ್ಟಿದ್ದಾರೆ. ಸೊ ಯಾರ್ಯಾರು ಅಪ್ಲೈ ಮಾಡಿಲ್ಲ ಮತ್ತು ಯಾರ್ಯಾರು ಏಜ್ ರಿಲ್ಯಾಕ್ಸೇಷನ್ ಇದರಿಂದ ಉಪಯೋಗ ಆಗುತ್ತೆ, ಸೊ ಅಂಥವರೆಲ್ಲ ಅಪ್ಲಿಕೇಶನ್ನ ಫಿಲಪ್ ಮಾಡ್ಕೊಬೋದು. ಮತ್ತು ಇನ್ನೊಂದೇನು ಅಂತ ಅಂದರೆ, ಎಕ್ಸಾಮ್ ಡೇಟ್ ಏನು ಕೊಟ್ಟಿದ್ರು, ಡಿಸೆಂಬರ್ 8ನೇ ತಾರೀಕು ಎಕ್ಸಾಮ್ ನಡೆಸ್ತೀವಿ ಅಂತ ಹೇಳಿದ್ರಲ್ಲ, ಸೊ ಅದರಲ್ಲಿ ಯಾವುದೇ ರೀತಿಯ ಬದಲಾವಣೆ ಇಲ್ಲ ಅಂತ ಹೇಳಿದ್ದಾರೆ. ಅಂದರೆ ಎಕ್ಸಾಮ್ ಪೋಸ್ಟ್ಪೋನ್ ಮಾಡೋದಿಲ್ಲ. ಸೊ ಅದೇ ಡೇಟ್ಗೆ ಎಕ್ಸಾಮು ನಡೆಯುತ್ತೆ. ಸೊ ಅಪ್ಲಿಕೇಶನ್ ಮಾತ್ರ ಬಿಡೋದಕ್ಕೆ, ಅಪ್ಲಿಕೇಶನ್ ಫಿಲಪ್ ಮಾಡೋದಕ್ಕೆ ಮಾತ್ರ ಇದು 18ನೇ ತಾರೀಕಿಂದ ನೆಕ್ಸ್ಟ್ ತಿಂಗಳು 3ನೇ ತಾರೀಕುವರೆಗೂ ಟೈಮ್ ಕೊಟ್ಟಿದ್ದಾರೆ ಅಷ್ಟೇ. ಅದು ಬಿಟ್ಟು ಪೋಸ್ಟ್ಪೋನ್ ಏನೂ ಇಲ್ಲ. ಸೊ ಅದಕ್ಕೆ ಡಿಸೆಂಬರ್ 8ನೇ ತಾರೀಕು ಏನಿದೆ ಆ ಡೇಟೇ ಇಟ್ಕೊಂಡು ಎಲ್ಲರೂ ತಯಾರಿ ಮಾಡ್ಕೊಳ್ಳಿ. ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಬೆಲ್ ಬಟನ್ ಒತ್ತಿ, ಎಲ್ಲ ನೋಟಿಫಿಕೇಷನ್ ಸಿಗುತ್ತೆ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ.